ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ಮೆಂತೆ ಕಾಳಿನ ಭಾತ್ ಅನ್ನ ತೋರಿಸ್ತಾ ಇದ್ದೀನಿ. ಓಕೆ ಗೈಸ್, ಇಲ್ಲಿ ನೋಡಿ, ಈಗ ಮೆಂತೆ ಕಾಳಿನ ಭಾತ್ ಹೇಳಿದ್ನಲ್ಲ, ರಾತ್ರಿನೇ ಮೆಂತೆ ಕಾಳು ಒಂದು ಲೋಟ ನೆನೆಸಿ, ನಾನು ಇಬ್ಬರು ಲೆಕ್ಕದಲ್ಲಿ ಹೇಳ್ತಿರೋದು, ತೋರಿಸಿದ್ನಲ್ಲ ಲೋಟ, ಆ ಲೋಟದಲ್ಲಿ ಒಂದು ಮುಕ್ಕಾಲಾದರೂ ತೊಗೊಳ್ಳಿ, ಇಲ್ಲ 1 ಲೋಟ ಆದರೂ ತೊಗೊಳ್ಳಿ. ಅದೇ 1 ಲೋಟ ಅಕ್ಕಿ ತೊಗೊಂಡು 2 ಮಿಕ್ಸ್ ಮಾಡಿ ಅನ್ನ ಮಾಡಿರೋದು. ಚಟ್ನಿನೂ ತೋರಿಸಿದ್ನಲ್ಲ ಮೆಥಡ್ ಮಾಡೋದು. ನಿಮ್ಗೆ ಯಾವ ಥರ ಚಟ್ನಿ ಬರುತ್ತೆ ಆ ಥರ ಮಾಡ್ಕೊಳ್ಳಿ, ನನ್ನ ಮೆಥಡಲ್ಲೇ ಮಾಡಬೇಕು ಅಂತ ಏನಿಲ್ಲ. ಈ ಒಟ್ಟು ಈ ಅನ್ನಕ್ಕೆ ಈ ಚಟ್ನಿ ಜೊತೆಗೆ ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ. ಸ್ವಲ್ಪ ಖಾರ ಮಾಡಿಕೊಂಡು ತುಪ್ಪ ಜಾಸ್ತಿ ಹಾಕ್ಕೊಂಡು ತಿನ್ನಿರಿ. ಇದ್ರದ್ದು ಬೆನಿಫಿಟ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಮೆಂತೆ ಕಾಳಿನ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಬಾಣಂತರಿಗೆ ಎಲ್ಲ ಲೇಡೀಸಿಗಂತೂ ಸೊಂಟ ತುಂಬ ಬಲ. ವಾರಕ್ಕೆ ಒಂದು 3-4 ಸತಿ ಮಾಡ್ಕೊಂಡು ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ. ಮಾಡ್ಕೊಂಡು ನೋಡಿ. ಈ ರೆಸಿಪಿ ತಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ತಿಳಿಸಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಮನೆ ಮಗಳು ಅಂದ್ಕೊಂಡು ಇಲ್ಲ ಫ್ರೆಂಡ್ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು, ಹೇಗೆ ಅನ್ನಿಸ್ತು ಈ ರೆಸಿಪಿ ಅನ್ನೋದು. ಇಷ್ಟ ಆದರೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಓಕೆನಾ? ನೋಡಿ ಗೈಸ್, ಚಟ್ನಿ ಇದೆ. ಓಕೆ, ಇಷ್ಟೇ ಸಿಂಪಲ್ ರೆಸಿಪಿ, ಕ್ವಿಕ್ಕಾಗಿ ಮಾಡೋ ಅಂಥ. ನಾನಿದು ಬ್ರೇಕ್ಫಾಸ್ಟಿಗೆ ಮಾಡಿರೋದು. ನೀವು ಒಮ್ಮೆ ಮನೇಲಿ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್ ಗೈಸ್.